ಎಲ್ಲರಿಗೂ ನಮಸ್ಕಾರ. ಇವತ್ತು ನಾವು ಒಂದು ಬಹಳ ಮುಖ್ಯವಾದ ವಿಷಯದ ಬಗ್ಗೆ ಮಾತಾಡೋಣ. ಅದೇನು ಅಂದ್ರೆ ಅಂತ್ಯಕಾಲದ ಘಟನೆಗಳು. ಅಂದ್ರೆ ಯೇಸುವಿನ ಎರಡನೇ ಬರವಣದಿಂದ ಹಿಡಿದು ಅಂತಿಮ ತೀರ್ಪಿನವರೆಗೂ ಏನೆಲ್ಲ ನಡೆಯುತ್ತೆ ಅನ್ನೋದನ್ನ ಒಂದೊಂದಾಗಿ ನೋಡೋಣ. ಇಲ್ಲಿ ನೋಡಿ, ಈ ನಿರೂಪಣೆಯ ಆರಂಭವೇ ಒಂದು ದೊಡ್ಡ ನಾಟಕೀಯ ಘಟನೆಯಿಂದ ಆಗುತ್ತೆ. ಪ್ರತಿಯೊಬ್ಬರ ಕಣ್ಣಿಗೂ ಕಾಣುವಂಥ ಒಂದು ಪುನರಾಗಮನ. ಹೌದು, ಆತನು ಮೇಘಗಳೊಡನೆ ಬರುತ್ತಾನೆ ಅಂತ ಹೇಳಲಾಗುತ್ತೆ. ಹಾಗಾದ್ರೆ ಇದರ ಆಳವಾದ ಅರ್ಥ ಏನು? ಬನ್ನಿ ಅದರ ಬಗ್ಗೆ ಸ್ವಲ್ಪ ಯೋಚನೆ ಮಾಡೋಣ. ಸರಿ, ಹಾಗಾದ್ರೆ ನಾವು ಯಾವ ವಿಷಯಗಳನ್ನ ನೋಡ್ಬೋತಿದ್ದೀವಿ? ಮೊದಲು ಪುನರಾಗಮನದ ವಾಗ್ದಾನದಿಂದ ಶುರುಮಾಡಿ ಕೋಪದ ದಿನ, ಮಹಾವಿಭಜನೆ, ಆಮೇಲೆ 1000 ವರ್ಷಗಳ ರಾಜ್ಯ, ಹೀಗೆ ಒಂದೊಂದಾಗಿ ಕೊನೆಗೆ ಹೊಸ ಆಕಾಶ ಮತ್ತು ಹೊಸ ಭೂಮಿಯ ಸೃಷ್ಟಿಯವರೆಗೂ ಹೋಗೋಣ. ಮೊದಲನೇ ಭಾಗ, ಪುನರಾಗಮನದ ವಾಗ್ದಾನ. ಇದೇ ನೋಡಿ ಎಲ್ಲದಕ್ಕೂ ಅಡಿಪಾಯ. ಇಲ್ಲಿ ಒಂದು ವಿಷಯ ತುಂಬಾ ಸ್ಪಷ್ಟವಾಗಿದೆ. ಈ ಪುನರಾಗಮನ ಅನ್ನೋದು ಕೇವಲ ಒಂದು ಆಧ್ಯಾತ್ಮಿಕ ಕಲ್ಪನೆ ಅಲ್ಲ. ಬದಲಾಗಿ ಯೇಸು ಹೇಗೆ ಸ್ವರ್ಗಕ್ಕೆ ಹೋದ್ರೋ ಅದೇ ರೀತಿ ಅಕ್ಷರಶಃ ಭೌತಿಕವಾಗಿ ಹಿಂತಿರುಗಿ ಬರ್ತಾರೆ ಅಂತ ಹೇಳಲಾಗುತ್ತೆ. ಅಂದ್ರೆ ಇದು ನಿಜವಾಗಲೂ ನಡೆಯೋನೊಂದು ಘಟನೆ. ಇಲ್ಲಿ ಒಂದು ಕುತೂಹಲಕಾರಿ ವಿಷಯ ಇದೆ, ಗಮನಿಸ್ತ್ರಾ? ತೀರ್ಪು ಮಾಡುವ ಅಧಿಕಾರ ಅದು ಸಂಪೂರ್ಣವಾಗಿ ಮಗನಿಗೆ ಕೊಡಲಾಗಿದೆ. ತಂದೆ ಯಾರಿಗೂ ತೀರ್ಪು ಮಾಡೋದಿಲ್ಲ ಅಂತ ಸ್ಪಷ್ಟವಾಗಿ ಹೇಳಿದ್ದಾರೆ. ಅಂದ್ರೆ ಈ ಜವಾಬ್ದಾರಿ ಸಂಪೂರ್ಣವಾಗಿ ಮಗನದ್ದು. ಈಗ ಎರಡನೇ ಭಾಗಕ್ಕೆ ಬರೋಣ, ಕೋಪದ ದಿನ. ಹೌದು, ಈ ಎರಡನೇ ಬರೋಣ ಅನ್ನೋದು ಕೇವಲ ಒಂದು ಸುಂದರ ವಾಗ್ದಾನ ಅಲ್ಲ. ಗ್ರಂಥದಲ್ಲಿ ಇದನ್ನ ತುಂಬಾನೇ ಶಕ್ತಿಯುತವಾಗಿ, ಕೆಲವೊಮ್ಮೆ ಭಯಾನಕ ಚಿತ್ರಣಗಳೊಂದಿಗೆ ವಿವರಿಸಲಾಗಿದೆ. ಬ್ರಹ್ಮಾಂಡವೇ ಅಲ್ಲೋಲಕಲ್ಲೋಲಾಗುವಂತಹ ಸಮಯ ಅದು. ಇಲ್ಲಿ ಬಳಸಿರೋ ರೂಪಕ ನೋಡಿ, ನಾನು ಒಬ್ಬನೇ ದ್ರಾಕ್ಷಿಯ ಗಾಣವನ್ನು ತುಳಿದಿದ್ದೇನೆ. ಅಬ್ಬಾ, ಇದು ದೇವರ ಶತ್ರುಗಳ ವಿರುದ್ಧ ಎಷ್ಟು ತೀವ್ರವಾದ, ವೈಯಕ್ತಿಕವಾದ ತೀರ್ಪಿನ ಕ್ಷಣ ಅನ್ನೋದನ್ನ ತೋರಿಸುತ್ತೆ. ಕೋಪದಲ್ಲಿ, ರೋಷದಲ್ಲಿ ತುಳಿದಿದ್ದೇನೆ ಅಂತ ಹೇಳೋವಾಗ ಆ ಚಿತ್ರಣ ಕಣ್ಣ ಮುಂದೆ ಬರುತ್ತಲ್ವ. ಇನ್ನು ಪುನರಾಗಮನದ ಚಿಹ್ನೆಗಳು ಕೇಳಿದ್ರೇನೆ ಮೈ ಜುಮ್ಮನ್ನುತ್ತೆ. ದೊಡ್ಡ ಭೂಕಂಪ, ಸೂರ್ಯ ಕಪ್ಪಾಗೋದು, ಚಂದ್ರ ರಕ್ತದ ಬಣ್ಣಕ್ಕೆ ತಿರುಗೋದು, ನಕ್ಷತ್ರಗಳು ಉದುರಿ ಬೀಳೋದು. ಅಬ್ಬಾ, ಇದು ಕೇವಲ ಭೂಮಿಗೆ ಸೀಮಿತವಾದ ಘಟನೆ ಅಲ್ಲ, ಇಡೀ ಬ್ರಹ್ಮಾಂಡವೇ ಬದಲಾಗುವಂತ ಒಂದು ಮಹಾಘಟನೆ. ಸರಿ, ಪುನರಾಗಮನ ಆಯ್ತು. ಆಮೇಲೇನು? ಆಗ ನಡೆಯೋದೇ ಮಹಾವಿಭಜನೆ. ಅಂದ್ರೆ ಇಡೀ ಮಾನವಕುಲವನ್ನು 2 ಸ್ಪಷ್ಟ ಗುಂಪುಗಳಾಗಿ ವಿಂಗಡಿಸಲಾಗುತ್ತೆ. ಇದು ರಾಷ್ಟ್ರಗಳ ತೀರ್ಪು. ಇದನ್ನ ವಿವರಿಸೋಕೆ ಕುರುಬನ ಉದಾಹರಣೆ ಕೊಡಲಾಗಿದೆ. ಕುರಿಗಳನ್ನು ಬಲಭಾಗಕ್ಕೂ ಆಡುಗಳನ್ನು ಎಡಭಾಗಕ್ಕೂ ಬೇರ್ಪಡಿಸೋ ಹಾಗೆ. ನೋಡಿ, ಇಲ್ಲಿ ಮೂರನೇ ಆಯ್ಕೆಯೇ ಇಲ್ಲ. ಒಂದೋ ರಾಜ್ಯವನ್ನ ಬಾಧ್ಯವಾಗಿ ಹೊಂದುವುದು ಅಥವಾ ನಿತ್ಯವಾದ ಬೆಂಕಿಗೆ ಹೋಗುವುದು. ಕೇವಲ 2 ದಾರಿಗಳು, 2 ಫಲಿತಾಂಶಗಳು ಅಷ್ಟೇ. ಹಾಗಾದ್ರೆ ಈ ತೀರ್ಪಿನ ಆಧಾರ ಏನು? ಸುಮ್ಸುಮ್ನೆ ತೀರ್ಪು ಮಾಡ್ಲಾಗುತ್ತಾ? ಇಲ್ಲ, ಪ್ರತಿಯೊಬ್ಬರ ಕೃತ್ಯಗಳ ಆಧಾರದ ಮೇಲೆ ತೀರ್ಪು ನಡೆಯುತ್ತೆ. ಇಲ್ಲಿ ನಂಬಿಕೆ ಅನ್ನೋದು ಮುಖ್ಯ, ಆದ್ರೆ ಆ ನಂಬಿಕೆಯನ್ನ ಕಾರ್ಯಗಳ ಮೂಲಕ ಸಾಬೀತುಪಡಿಸಬೇಕು. ಕಾರ್ಯಗಳಿಲ್ಲದ ನಂಬಿಕೆ ದೆವ್ವಗಳ ನಂಬಿಕೆ ಅಂತ ಹೇಳಲಾಗುತ್ತೆ. ಅಂದ್ರೆ ನಮ್ಮ ಜೀವನದ ಪ್ರತಿಯೊಂದು ಕೆಲಸವೂ ಲೆಕ್ಕಕ್ಕೆ ಬರುತ್ತೆ. ಈ ಮಹಾವಿಭಜನೆ ಆದ್ಮೇಲೆ ಕಥೆ ಒಂದು ವಿಶಿಷ್ಟವಾದ ಹಂತಕ್ಕೆ ಬರುತ್ತೆ. ಅದೇ 1000 ವರ್ಷಗಳ ಮಧ್ಯಂತರ. ಈ ಸಮಯದಲ್ಲಿ ಒಂದೆಡೆ ಪ್ರತಿಫಲ ಸಿಕ್ರೆ ಇನ್ನೊಂದೆಡೆ ನಿಯಂತ್ರಣ ಇರುತ್ತೆ. ಒಂದು ರಾಜ್ಯ ಮತ್ತು ಒಂದು ಬಂದಿಖಾನೆ. ಹೌದು, ಸರಿಯಾಗಿ 1000 ವರ್ಷಗಳು. ಇದನ್ನೇ ಸಹಸ್ರಮಾನ ಅಥವಾ ಮಿಲೇನಿಯಂ ಅಂತ ಕರೆಯೋದು. ಈ 1000 ವರ್ಷಗಳ ಕಾಲ ಏನಾಗತ್ತೆ ಅಂದ್ರೆ, ನೀತಿವಂತರು ಅಂದ್ರೆ ಹುತಾತ್ಮ ಸಾಕ್ಷಿಗಳು ಕ್ರಿಸ್ತನೊಂದಿಗೆ ಭೂಮಿಯ ಮೇಲೆ ಆಳ್ವಿಕೆ ಮಾಡ್ತಾರೆ. ಆದ್ರೆ ಇದ್ಹೇಗ್ ಸಾಧ್ಯ? ಯಾಕಂದ್ರೆ ಅದೇ ಸಮಯದಲ್ಲಿ ಎಲ್ಲ ಕೆಡುಕಿನ ಮೂಲವಾದ ಸೈತಾನನನ್ನ ಕಟ್ಟಿ ಪಾತಾಳಕ್ಕೆ ಹಾಕಲಾಗಿರುತ್ತೆ. ಹಾಗಾಗಿ ಅವನು ಯಾರನ್ನೂ ಮೋಸಗೊಳಿಸಕ್ಕಾಗಲ್ಲ. ಒಂಥರ ಒಳ್ಳೆತನದ ಆಳ್ವಿಕೆ, ಕೆಟ್ಟದ್ದರ ಬಂಧನ. ಸರಿ, ಈ 1000 ವರ್ಷಗಳು ಮುಗಿದ್ಮೇಲೆ ಕಥೆ ಮುಗಿತಾ? ಇಲ್ಲ, ಆಗ ಶುರುವಾಗೋದೇ ನಿಜವಾದ ಕ್ಲೈಮ್ಯಾಕ್ಸ್. ಅದೇ ಅಂತಿಮ ತೀರ್ಪು. ಮಹಾಶ್ವೇತ ಸಿಂಹಾಸನದ ಮುಂದೆ ಎಲ್ಲರೂ ನಿಲ್ಲುವ ಸಮಯ. ಈ ಅಂತಿಮ ತೀರ್ಪಿನ ಪ್ರಕ್ರಿಯೆ ಹೇಗಿರುತ್ತೆ ಗೊತ್ತಾ? ಮೊದಲಿಗೆ ಸತ್ತವರೆಲ್ಲರೂ, ದೊಡ್ಡವರಿರ್ಲಿ ಚಿಕ್ಕವರಿರ್ಲಿ, ಎಲ್ಲರೂ ಎದ್ದು ಬಂದು ಸಿಂಹಾಸನದ ಮುಂದೆ ನಿಲ್ತಾರೆ. ಆಮೇಲೆ ಪುಸ್ತಕಗಳನ್ನ ತೆರೆಯಲಾಗುತ್ತೆ. ಅದರಲ್ಲಿ ಪ್ರತಿಯೊಬ್ಬರ ಜೀವನದ ಕೃತ್ಯಗಳು ದಾಖಲಾಗಿರುತ್ತೆ. ಅದರ ಆಧಾರದ ಮೇಲೆ ತೀರ್ಪು. ಕೊನೆಯಲ್ಲಿ ಮರಣ ಮತ್ತು ಪಾತಾಳವನ್ನೇ ಬೆಂಕಿಯ ಕೆರೆಗೆ ಎಸೆಯಲಾಗುತ್ತೆ. ಅಂದ್ರೆ ಸಾವಿಗೂ ಒಂದು ಅಂತ್ಯ ಇದೆ. ಇನ್ನು ದುಷ್ಟರ ಗತಿಯೇನೋ? ಯಾರ ಹೆಸರು ಜೀವಬಾಧ್ಯರ ಪುಸ್ತಕದಲ್ಲಿ ಇರೋದಿಲ್ವೋ ಅವರನ್ನ ಬೆಂಕಿಯ ಕೆರೆಗೆ ಎಸೆಯಲಾಗುತ್ತೆ. ಇದು ಅಂತಿಮ
ಮತ್ತು ಇದಕ್ಕಿಂತ ಬೇರೆ ಫಲಿತಾಂಶ ಇಲ್ಲ. ಆದರೆ ನೀತಿವಂತರ ಗತಿ ಅದು ಇದಕ್ಕೆ ಸಂಪೂರ್ಣ ವಿರುದ್ಧ. ಒಳ್ಳೆಯದನ್ನ ಮಾಡಿದವರು ನಿತ್ಯ ಜೀವಕ್ಕಾಗಿ ಎದ್ದು ಬರ್ತಾರೆ. ಅವರಿಗ್ ಸಿಗೋದು ಶಾಶ್ವತವಾದ ಜೀವನ. ಹೀಗೆ ತೀರ್ಪು ಮುಗಿತು, ಕೆಟ್ಟದ್ದು ನಾಶವಾಯಿತು. ಈಗ ಕಥೆಯ ಕೊನೆಯ ಭಾಗಕ್ಕೆ ಬಂದಿದ್ದೇವೆ. ಎಲ್ಲವೂ ಹೊಸದಾಗುವ ಸಮಯ. ಹೊಸ ಆಕಾಶ, ಹೊಸ ಭೂಮಿ. ನೋಡಿ, ಇಷ್ಟೆಲ್ಲ ನಡೆದಿದ್ದರ ಉದ್ದೇಶ ಕೇವಲ ನಾಶ ಮಾಡುವುದಾಗಿರಲಿಲ್ಲ. ಅದರ ಅಂತಿಮ ಗುರಿ ಒಂದು ಹೊಸ ಸೃಷ್ಟಿ, ನೀತಿಯು ವಾಸವಾಗಿರುವ ಹೊಸ ಆಕಾಶ ಮತ್ತು ಹೊಸ ಭೂಮಿ, ಒಂದು ಪರಿಪೂರ್ಣ ಶಾಶ್ವತ ಪ್ರಪಂಚ. ಈ ಇಡೀ ಕಥೆಯ ಅಂತಿಮ ಘಟ್ಟ ಅಂದ್ರೆ ಇದೇ, ಮಗನು ಎಲ್ಲವನ್ನೂ ಸರಿಪಡಿಸಿ ಪರಿಪೂರ್ಣಗೊಳಿಸಿದ ಸೃಷ್ಟಿಯನ್ನ ತಂದೆಗೆ ಅರ್ಪಿಸೋದು. ಆಗ ದೇವ್ರು ಸರ್ವಸ್ವದಲ್ಲಿ ಸರ್ವಸ್ವ ಆಗ್ತಾರೆ. ಅಂದ್ರೆ ತೀರ್ಪಿನ ಈ ಮಹಾಕಥೆ ಇಡೀ ಬ್ರಹ್ಮಾಂಡವನ್ನೇ ಸಾಮರಸ್ಯಕ್ಕೆ ತಂದು ಮುಕ್ತಾಯಗೊಳ್ಳುತ್ತೆ. ಇದೆಲ್ಲವನ್ನೂ ಕೇಳಿದ ಮೇಲೆ ನಮ್ಮ ಮನಸ್ಸಲ್ಲಿ ಒಂದು ಪ್ರಶ್ನೆ ಮೂಡುತ್ತೆ ಅಲ್ವಾ? ಭವಿಷ್ಯದ ಬಗ್ಗೆ ಇಷ್ಟೊಂದು ಸ್ಪಷ್ಟವಾದ, ವಿವರವಾದ ಚಿತ್ರಣ ಗೊತ್ತಿದ್ದಾಗ ಅದು ನಮ್ಮ ಇಂದಿನ ಜೀವನದ ಮೇಲೆ, ನಮ್ಮ ನಂಬಿಕೆಗಳ ಮೇಲೆ, ನಮ್ಮ ಕೆಲಸಗಳ ಮೇಲೆ ಹೇಗೆ ಪರಿಣಾಮ ಬೀರ್ಬೋದು? ಇದೊಂದು ಯೋಚಿಸಬೇಕಾದ ವಿಷಯ.